ಮುದ್ದಹನುಮೇಗೌಡರು ಕಾಂಗ್ರೆಸ್ ಏರೋಕೆ ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಲು ಮತ್ತೊಂದು ಮೆಗಾ ಪ್ಲಾನ್ ರೆಡಿಯಾಗಿದೆ ಕಾಂಗ್ರೆಸ್ ಪಾಳೆಯದಿಂದ. ಹಾಗಾದ್ರೆ ಯಾವ ಲೆಕ್ಕಾಚಾರವನ್ನ ಹಾಕೊಂಡು ಈ ರೀತಿಯಾದಂತಹ ಪ್ಲಾನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು? ಮಾಜಿ ಸಂಸದ ಮುದ್ದಹನುಮೇಗೌಡರು ಕಾಂಗ್ರೆಸ್ ಏರೋಕೆ ಯಾಕೋ ಮನಸ್ಸು ಮಾಡ್ತಾ ಇಲ್ಲ. ಆರಂಭದಲ್ಲೇನೋ ಬಹಳ ಆಕ್ಟಿವ್ ಆಗಿದ್ರು ಅವರು. ತುಮಕೂರು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಕಾಂಗ್ರೆಸ್ ಕಲಿಗಳು. ಡಿ.ಸಿ. ಗೌರಿಶಂಕರ್ ಮಾಜಿ ಶಾಸಕ, ಅವ್ರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ಪ್ಲಾನ್ ಇದೆ. ಸಿದ್ದರಾಮಯ್ಯ ಮತ್ತು ಡಿ.ಸಿ.ಎಂ ಡಿ.ಕೆ.ಶಿಯಿಂದ ಗೌರಿಶಂಕರ್ ಸ್ಪರ್ಧೆ ಮಾಡಬೇಕು ಅಂತೇಳಿ ಚಿಂತನೆ ನಡೆಸ್ತಾ ಇದ್ದಾರೆ. ಕೈ ನಾಯಕರನ್ನ ಭೇಟಿಯಾಗಿ ಒಂದು ತಿಂಗಳಾದರೂ ಕೂಡ ಪಕ್ಷವನ್ನ ಸೇರಿಲ್ಲ ಮುದ್ದಹನುಮೇಗೌಡರು. ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗೋಕೆ ಮುದ್ದಹನುಮೇಗೌಡರು ಹಿಂದೇಟು ಹಾಕ್ತಾ ಇದ್ದಾರೆ. ಯಾಕೆ? ಒಳಗೆ ಅಲ್ಲಿ ಅಸಮಾಧಾನಗಳಿದ್ದಾವೆ. ತುಮಕೂರು ಜಿಲ್ಲೆಯಲ್ಲಿ 2 ಬಾರಿ ಶಾಸಕನಾಗಿ ಗೌರಿಶಂಕರ್ ಸೇವೆ ಸಲ್ಲಿಸಿದ್ದಾರೆ. JDS ಪ್ರಭಾವಿ ನಾಯಕರವರು ಆ ಭಾಗದಾಗಿದ್ದರು. ಆಮೇಲೆ ಕಾಂಗ್ರೆಸ್ ಸೇರಿದ್ರು ಅವರು. ಅದರಲ್ಲೂ ತುಮಕೂರು ಗ್ರಾಮಾಂತರ ಭಾಳ ಹಿಡಿತಾ ಇದೆ. ಇದಲ್ಲದೆ ತಂದೆ ಚೆನ್ನಿಗಪ್ಪ ಅವರ ಪ್ರಭಾವ ಇದೆ ಕ್ಷೇತ್ರದಲ್ಲಿ. ಡಿ.ಸಿ. ಗೌರಿಶಂಕರ್ಗೆ ತುಮಕೂರು ಟಿಕೆಟ್ ಕೊಟ್ಟರೆ ಗೆಲುವು ಖಚಿತ ಅನ್ನುವಂಥ ಲೆಕ್ಕಾಚಾರ ಇದೆ. JDS ಜೊತೆ BJP ಮೈತ್ರಿ ಮಾಡಿಕೊಂಡಂಥ ಹಿನ್ನೆಲೆಯಲ್ಲಿ ಅವರ ಸಾಂಪ್ರದಾಯಿಕ ಓಟ್ಗಳು ಬಿಟ್ಟು ಹೋಗಲ್ಲ ಅನ್ನುವಂಥ ನಂಬಿಕೆ ಅವರು. ಡಿ.ಸಿ. ಗೌರಿಶಂಕರ್ 2 ಬಾರಿ MLA ಆಗಿದ್ದಾರೆ. ಅವ್ರ ತಂದೆ ಕೂಡ ರಾಜಕೀಯ ಹಿನ್ನೆಲೆ ಉಳ್ಳಂಥವ್ರು, ಚೆನ್ನಿಗಪ್ಪ ಅವರು. ಈಗ ಅವರನ್ನು ಕಾಂಗ್ರೆಸ್ನವರು ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಈಗ JDS BJP ಅಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ದಾವೆ. ನೋಡಿ ಇದರಲ್ಲಿ ಹೆಂಗೆ ಸ್ಟ್ರಾಟಜಿ ಇದೆ ಅಂತ ಹೇಳಿದ್ರೆ, ಈಗ JDS ಅಲ್ಲಿ ತುಮಕೂರಿನಲ್ಲಿ ಸಹಜವಾಗಿ ಅದರ ಅಸ್ತಿತ್ವ ಇದೆ, ತುಮಕೂರು ಗ್ರಾಮಾಂತರ ಭಾಗದಲ್ಲಿ ಮತ್ತು ಕೆಲವೊಂದಿಷ್ಟು ಕಡೆಗಳಲ್ಲಿ. ಈಗ ಅವರೆಲ್ಲರೂ ಸಾಂಪ್ರದಾಯಿಕ JDS ಓಟ್ಗಳು ಗೌರಿಶಂಕರ್ಗೆ ಬಿದ್ದುಬಿಡ್ತಾವೆ, ಗೌರಿಶಂಕರ್ಗೆ ಅವರು ಹಾಕ್ಬಿಡ್ತಾರೆ ಓಟ್ಗಳನ್ನು ಅಂಥೇಳಿ ಇವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇವರು ಕಾಂಗ್ರೆಸ್ಸಿಗೆ ಬಂದಿರ್ಬೋದು, ಅವ್ರ ಜೊತೆಗೆ ಅವರ ಅಪಾರ ಸಂಖ್ಯೆ ಬೆಂಬಲಿಗರು ಕೂಡ ಬಂದಿದ್ದಾರೆ. ಮುದ್ದಹನುಮೇಗೌಡರಿಗೆ ಮನಸ್ಸು ಮಾಡ್ತಾ ಇಲ್ಲ. ಯಾಕಂದರೆ ಅವರ ಬರುವಿಕೆಗಾಗಿ ಪಕ್ಷದಲ್ಲೇ ಕೆಲವೊಂದಿಷ್ಟು ನಾಯಕರ ವಿರೋಧ ಇದೆಯಂತೆ. KN ರಾಜಣ್ಣ ಅವರು ಆಲ್ರೆಡಿ ಅವ್ರ ಹೆಸರು ಅನೌನ್ಸ್ ಮಾಡಿಬಿಟ್ರು. ಗುಬ್ಬಿ ಶ್ರೀನಿವಾಸ್, ಪರಮೇಶ್ವರ್, ರಾಜಣ್ಣ ಆಲ್ರೆಡಿ ಪ್ರಚಾರವನ್ನು ಶುರು ಮಾಡ್ದಂಗೆ ಕಾಣಿಸ್ತಿತ್ತು. ಆದರೆ ಯಾಕೆ ಸಡನ್ಲಿ ಹಿಂದೇಟು ಹಾಕ್ತಾ ಇದ್ದಾರೆ? BJPಯಿಂದ ಅಲ್ಲೇನಾದರೂ ಬೇರೆ ಆಫರ್ ಕೊಟ್ಟಿದ್ದಾರೆ ಅವ್ರಿಗೆ? ಬಟ್ ಈಗ ಡಿ.ಸಿ. ಗೌರಿಶಂಕರ್ ಅವರ ಹೆಸರು ಮುನ್ನೆಲೆಗೆ ಬರೋಕ್ಕೆ ಕಾರಣ ಏನು? ಯಾಕಂತ ಹೇಳಿದ್ರೆ ಅದರ ಹಿಂದೆ ರಾಜಕೀಯ ಲೆಕ್ಕಾಚಾರಗಳಿದ್ದಾವೆ. ಡಿ.ಕೆ. ಶಿವಕುಮಾರ್ ಅವರೇ ಈಗ ಗೌರಿಶಂಕರ್ ಅವ್ರನ್ನ ಕಾಂಗ್ರೆಸ್ಗೆ ಆಹ್ವಾನವನ್ನು ಮಾಡಿದ್ದು. ಅದರಲ್ಲೂ ಸ್ಥಳೀಯ ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಗೌರಿಶಂಕರ್ ಅವರ ಹವಾ ಸ್ವಲ್ಪ ಚೆನ್ನಾಗಿದೆ. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ್, ಮುದ್ದಹನುಮೇಗೌಡ್ರೆ ತುಮಕೂರು ಅಭ್ಯರ್ಥಿ ಅನ್ನೋದನ್ನು ಪರೋಕ್ಷವಾಗಿ ಅನೌನ್ಸ್ ಮಾಡಿದ್ರು ಕಾಂಗ್ರೆಸ್ ನಾಯಕರು. ಅಲ್ಲಿ ಪ್ರಚಾರ ಕೂಡ ಶುರು ಮಾಡ್ದಂಗೆ ಕಾಣಿಸ್ತಿತ್ತು. ಬಟ್ ಈಗ ಸಡನ್ಲಿ ಈ ರೀತಿಯಾದಂಥ ಮೀನಾಮೇಷ ಯಾಕೆ? ಮತ್ತು ಗೌರಿಶಂಕರ್ ಅವರ ಆಯ್ಕೆ ಹಿಂದೆ ಯಾವೆಲ್ಲ ರಣತಂತ್ರಗಳಿದಾವೆ ಅನ್ನೋದು? ಪ್ರಭು, ಖಂಡಿತವಾಗ್ಲೂ ಕೂಡ ಲೋಕಸಭಾ ಚುನಾವಣಾ ಟಿಕೆಟ್ಗಾಗಿ ಒಂದು ರೀತಿಯಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ದೊಡ್ಡ ಮಟ್ಟದ ಫೈಟ್ ಕೂಡ ತುಮಕೂರಿನಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಮುದ್ದಹನುಮೇಗೌಡರು ಈಗಾಗಲೇ ಕೂಡ ಕಾಂಗ್ರೆಸ್ ಸೇರ್ಪಡೆ ಆಗ್ಬಿಡ್ತಾರೆ ಅನ್ನೋ ಒಂದಷ್ಟು ಚರ್ಚೆಗಳು ಕೂಡ ಸಾಕಷ್ಟು ಹುಟ್ಟಾಗಿತ್ತು. ಯಾಕೆಂದ್ರೆ ಎಲ್ಲಾ ರಾಜ್ಯದಿಂದ AICC ಅಧ್ಯಕ್ಷವರೆಗೂ ಕೂಡ ಭೇಟಿ ಮಾಡಿ 1 ತಿಂಗಳು ಕಳೆದ್ರು ಕೂಡ ಅವರು ಪಕ್ಷಕ್ಕೆ ಸೇರ್ಪಡೆ ಆಗಿಲ್ಲ. ಪ್ರಮುಖ ಕಾರಣ ಹೈಕಮಾಂಡ್ ಇಂದ ಬಂದಿರತಕ್ಕಂತ ಒಂದು ಸಂದೇಶ, ಯಾರು ಟಿಕೆಟ್ಗೋಸ್ಕರ ಪಕ್ಷವನ್ನ ಬಿಡ್ತಾರೆ ಅಂತವರಿಗೆ ಆ ಮೊದಲ ಆದ್ಯತೆಯನ್ನ ಕೊಡಬೇಡಿ. ಮೊದಲು ಪಕ್ಷ ಸಂಘಟನೆಯನ್ನ ಮಾಡುವಂತವ್ರಿಗಾಗ್ಬೋದು ಅಥವಾ ಕಾರ್ಯಕರ್ತರಿಗಾಗ್ಬೋದು, ಪಕ್ಷಕ್ಕೋಸ್ಕರ ದುಡಿಯುವಂತವ್ರಿಗೆ ಟಿಕೆಟ್ ಕೊಡಿ ಅನ್ನೋ ಒಂದು ಸಂದೇಶ ಹೈಕಮಾಂಡ್ ಇಂದ KPCC ಡಿ.ಕೆ. ಶಿವಕುಮಾರ್ ಅವರಿಗೆ ಬಂದಿರತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಏನು ಜಿಲ್ಲೆಯಲ್ಲಿ ಎಲ್ಲಾ ರೀತಿಯ ಒಂದು ಸಾಮರ್ಥ್ಯವನ್ನು ಉಳ್ಳಂತಹ ನಾಯಕನನ್ನ ಹುಡುಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರೀತಿ ಚರ್ಚೆ ಕೂಡ ನಡೆದಿರ್ತಕ್ಕಂಥ. ಅದರಲ್ಲೂ ಕೂಡ ಪ್ರಮುಖವಾಗಿ ನಿನ್ನೆ ನಡೆದಂತ ಒಂದು ಏನು ಲೋಕಸಭಾ ಚುನಾವಣೆಯ ಒಂದು ಟಿಕೆಟ್ ವಿಚಾರವಾಗಿ ಚರ್ಚೆಯಲ್ಲಿ ನಿನ್ನೆ ಈ ಒಂದು ಡಿ.ಕೆ. ಶಿವಕುಮಾರ್ ಆಗ್ಬೋದು ಮತ್ತೆ ಸಿದ್ದರಾಮಯ್ಯ ಆಗ್ಬೋದು ಗೌರಿಶಂಕರ್ ಹೆಸರನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ಮುಂದಿನ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನು ಕೂಡ ಕಾಂಗ್ರೆಸ್ ಹಾಕಿರ್ತಕ್ಕಂಥದ್ದು. ಒಂದ್ ಕಡೆ ಯುವಕರಿಗೆ ಟಿಕೆಟ್ ಕೊಟ್ಟಂಗೂ ಆಗುತ್ತೆ, ಜೊತೆಗೆ ಜಿಲ್ಲೆಯಲ್ಲಿ ತನ್ನದೇ ಆದಂತ ಒಂದಷ್ಟು ಪ್ರಭಾವತೆ ಮತ್ತೆ ಹಿಡಿತವನ್ನು ಕೂಡ ಹೊಂದಿರತಕ್ಕಂಥದ್ದು. ಈ ಹಿಂದೆ ಮಧುಗಿರಿನಲ್ಲಿ ಶಾಸಕರಾಗಿದ್ರು, ಜೊತೆಗೆ ತಂದೆಯವರು ಕೊರಟಗೆರೆಯಲ್ಲಿ ಶಾಸಕರಾಗಿದ್ರು, ಜೊತೆಗೆ ತುಮಕೂರು ಗ್ರಾಮಾಂತರದಲ್ಲಿ ಶಾಸಕರಾಗಿದ್ರು, ತುಮಕೂರು ನಗರದಲ್ಲೂ ಕೂಡ ಹಿಡಿತಿದೆ. ಜೊತೆಗೆ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯ ಇಲ್ಲಿ ಅತಿ ಹೆಚ್ಚು ಇರತಕ್ಕಂಥದ್ದು. ಹಾಗಾಗಿ ಒಕ್ಕಲಿಗ ಸಮುದಾಯದ ನಾಯಕನಿಗೆ ಟಿಕೆಟ್ ಕೊಡೋದ್ರಲ್ಲಿ ಒಂದ್ ರೀತಿಯಾಗಿ ಎಲ್ಲೋ ಒಂದ್ ಕಡೆ ಒಕ್ಕಲಿಗ ವೋಟ್ ಬ್ಯಾಂಕ್ಗಳು ಭದ್ರ ಆಗುತ್ತೆ. ಜೊತೆಗೆ ತನ್ನದೇ ಆದಂತ ಒಂದಷ್ಟು ವರ್ಚಸ್ಸು
ವರ್ಚಸ್ಸನ್ನ ಜಿಲ್ಲೆಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಗೌರಿಶಂಕರ್ ಸ್ಪರ್ಧೆಗೆ ಯಾರೂ ಕೂಡ ವಿರೋಧವನ್ನು ಕೂಡ ವ್ಯಕ್ತಪಡಿಸಿಲ್ಲ. ಆದ್ರೆ ಮುದ್ದನ್ಮೇಗೌಡ ಸ್ಪರ್ಧೆಗೆ ಜಿಲ್ಲೆಯ ಸಾಕಷ್ಟು ಜನ ಶಾಸಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿರ್ತಾರೆ. ಒಂದ್ ಕಡೆ ತಿಪ್ಟೂರು ಶಾಸಕರಾದಂತ ಷಡಾಕ್ಷರಿ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ರೆ, ಮತ್ತೊಂದು ಕಡೆ ಏನು ಶಿರಾ ಶಾಸಕರಾದಂತಹ TB ಜಯಚಂದ್ರ ಅವರು ಕೂಡ ಮುದ್ದನ್ಮೇಗೌಡರಿಗೆ ಏನು ಕಾಂಗ್ರೆಸ್ ಸೇರ್ಪಡೆ ಆಗೋದಕ್ಕೆ ಕೂಡ ಅವರು ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಜೊತೆಗೆ ಒಂದು ಪಕ್ಷದಲ್ಲಿ ಏನಾದ್ರೂ ಕೂಡ ಮುದ್ದನ್ಮೇಗೌಡರನ್ನ ಕರ್ಕೊಂಬಂದು ಕಾಂಗ್ರೆಸ್ ಪಕ್ಷದಲ್ಲಿ ನಿಲ್ಲಿಸಿ ಅವ್ರೇನಾದ್ರೂ ಕೂಡ ಬೈ ಮಿಸ್ಟೇಕ್ ಆಗಿ ಸೋತಂತ ಸಂದರ್ಭದಲ್ಲಿ ಅವ್ರ ಮುಂದಿನ ರಾಜಕೀಯ ಭವಿಷ್ಯ ಏನು ಅಂದ್ರೆ ಪಕ್ಷ ಸಂಘಟನೆಗೆ ಬರಲ್ಲ, ಜೊತೆಗೆ ಹಿಂದೆ ಟರ್ನ್ ಆಗ್ತಾರೆ, ಹಿಂದೆ ಉಳಿತಾರೆ. ಅದೇ ಗೌರಿಶಂಕರನ್ನ ಕರ್ಕೊಂಡ್ ಬಂದ್ರೆ, ಗೌರಿಶಂಕರ್ನ ಕಣಕ್ಕೆ ಇಳಿಸಿದ್ರೆ ಏನು ಮುಂದಿನ ರಾಜಕೀಯ ಲೆಕ್ಕಾಚಾರ ಪಕ್ಷ ಸಂಘಟನೆಯನ್ನು ಮಾಡ್ತಾರೆ, ಜೊತೆಗೆ ಒತ್ತು ಕೂಡ ಕೊಡ್ತಾರೆ. ಪಕ್ಷದಲ್ಲಿ ಯಾವುದೇ ರೀತಿಯಂತ ಬೆಳವಣಿಗೆ ಆದ್ರೂ ಕೂಡ ಇದ್ರೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಅವರು ಒಂದು ರೀತಿಯ ಮೆಗಾ ಪ್ಲಾನ್ ಅನ್ನ ಕೂಡ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಕೂಡ ಪಕ್ಷ ಸಂಘಟನೆಯನ್ನ ಮಾಡು, ನೀನು ಕ್ಷೇತ್ರದಲ್ಲಿ ಓಡಾಡು ಅಂತೇಳಿ DKಶಿ ಇಂದ ಏನು ಗೌರಿಶಂಕರ್ ಅವರಿಗೆ ಸೂಚನೆ ಕೂಡ ಸಿಕ್ಕಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಈಗ ಗೌರಿಶಂಕರ್ ಕೂಡ ಸಭೆಗಳನ್ನ ನಡೆಸ್ತಾ ಇರ್ತಕ್ಕಂಥದ್ದು, ತಮ್ಮ ಕಾರ್ಯಕರ್ತರ ಜೊತೆ ಮಾತುಕತೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಪ್ರಮುಖ ವಿಚಾರ ಅಂತಂದ್ರೆ, ಈಗಾಗಲೇ ಕೂಡ ಏನು ಬಿಜೆಪಿಯಲ್ಲೇ ಉಳಿಸ್ಕೊಬೇಕು ಅಂತ ಮುದ್ದನ್ಮೇಗೌಡರನ್ನ ಸಾಕಷ್ಟು ರೀತಿಯ ಒಂದು ತಂತ್ರಗಾರಿಕೆ ಕೂಡ ನಡೀತಾ ಇರ್ತಕ್ಕಂಥದ್ದು. ಟಿಕೆಟ್ ಕೊಡುತ್ತೋ ಬಿಡುತ್ತೋ ಅದು ಸೆಕೆಂಡರಿ ಆಗಿರೋದ್ರಿಂದ ನೀವು ಪಕ್ಷದಲ್ಲೇ ಉಳ್ಕೊಬೇಕು ಅನ್ನೋ ಒಂದಷ್ಟು ವಿಚಾರಗಳು ಈಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಕೂಡ ಏನು ಹಾಸನದ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರು ಬೆಂಗಳೂರಿನ ಏನು ಮುದ್ದನ್ಮೇಗೌಡರ ನಿವಾಸದಲ್ಲಿ ಏನು ಮುದ್ದನ್ಮೇಗೌಡರನ್ನ ಭೇಟಿಯಾಗಿ ಮನವೊಲಿಕೆಗೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ತುಮಕೂರು ಗ್ರಾಮಾಂತರದ ಈಗ ಪ್ರೆಸೆಂಟ್ ಇರ್ತಕ್ಕಂಥ ಶಾಸಕ ಸುರೇಶ್ ಗೌಡ ಏನಿದ್ದಾರೆ, ಆತ ಕೂಡ ಏನು ಶೋಭಾ ಕರಂದ್ಲಾಜೆ ಅವರ ಮುಖಾಂತರ ಫೋನ್ ನಲ್ಲಿ ಅವ್ರನ್ನ ಮಾತಾಡಿಸುವಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಟಿಕೆಟ್ ವಿಚಾರದಲ್ಲಿ ಅತಂತ್ರಕ್ಕೆ ಸಿಲುಕಿರ್ತಕ್ಕಂಥದ್ದು. ಆದ್ರೆ ಕಾಂಗ್ರೆಸ್ ಪಾಳೆಯ ಒಂದು ರೀತಿಯಾಗಿ ಮೆಗಾ ಪ್ಲಾನ್ ಅನ್ನ ಕೂಡ ಮಾಡಿರ್ತಕ್ಕಂಥದ್ದು. ಈ ಬಾರಿ ಗೆಲ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಗೌರಿಶಂಕರ್ ಅನ್ನ ಕಳಕಿಳಿಸಿದ್ರೆ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ಕೂಡ ಕಾಂಗ್ರೆಸ್ ಇರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.